ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆ ಧಾರಾವಾಹಿಯ ಅಪ್ಡೇಟ್ ತಿಳಿಯೋಣ ಬನ್ನಿ. ಮೀನಾ ಟೀ ಮಾಡ್ತಿರ್ತಾಳೆ. ಅಡುಗೆ ಮನೆಯಲ್ಲಿ ಸೂರ್ಯ, ಮೀನಾ ಇರ್ತಾರೆ. ಅವರಿಬ್ಬರು ಮಾತಾಡ್ಕೊತಿರ್ತಾರೆ. ಛಾಯಾಗೆ ಸೈನ್ ಮಾಡಿದ್ದು ಆಕಸ್ಮಿಕ ಅಂತ ಅನ್ಕೋಬೋದು, ಆದರೆ ಅವರಾಗಿ ನಿಮ್ಮ ಕಾರ್ ಬಂದಿದ್ದಾರಲ್ಲ ಈ ಸಲ ಅಂತ ಹೇಳಿ ಮೀನಾ ಮಾತಾಡ್ತಿರ್ತಾಳೆ. ಆವಾಗ ಸೂರ್ಯ, ನಾವು ಹಾಗೆ ಒಂದ್ಸಲ ನಮ್ಮ ಕಾರ್ ಬಂದರೆ ಮತ್ತೊಂದು ಸಲ ನಮ್ಮ ಕಾರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಬರ್ಬೇಕು, ಅಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊತೀವಿ ಅವ್ರನ್ನ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆದರೂ ನಾವು ಕೂಲಿಂಗ್ ಗ್ಲಾಸ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸೆಲ್ಫಿ ತಗೊಳ್ಳಿಲ್ಲ ಅಂದರೆ ಕನಕ ನೋಡ್ತಾನೆ ಇರಲಿಲ್ಲ, ಯಾವ ಛಾಯಾ ಯಾರು ಅಂತ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂತೇಳಿ ಮಾತಾಡ್ತಿರ್ತಾರೆ. ಅಲ್ಲಿಗೆ ರವಿ, ಶ್ರುತಿ ಬರ್ತಾರೆ. ಅಯ್ಯೋ ಸಾರಿ ಅಂತೇಳಿ ಶ್ರುತಿ ವಾಪಸ್ ಹೋಗ್ತಿರ್ತಾಳೆ. ಆವಾಗ ಮೈಕಮ್ಮ, ಇಲ್ಲಿ ಟೀ ಮಾಡ್ತಾಯಿದ್ದೇವೆ ಅಷ್ಟೇ ಬಾ ಅಂತೇಳಿ ಸೂರ್ಯ ಕರೀತಾನೆ. ಆದರೂ ರೋಹಿಣಿ ಅವರು ಈ ಥರ ಸುಳ್ಳು ಹೇಳಿ ಮೋಸ ಮಾಡಿ ಹಣ ಕದ್ಕೊಂಡು ಹೋಗಿ ಈ ಥರ ಹೊಡೆತ ತಿನ್ನೋದು ಬೇಕಿತ್ತ ಅಂತೇಳಿ ಹೇಳ್ತಾಳೆ. ಆವಾಗ ರವಿ, ಈ ಮನೋಜ ಮಾತ್ರ ಈ ಥರ ಅಂದ್ಕೊಂಡಿದ್ವಿ, ಆದರೆ ಅದಕ್ಕೇನು ಈ ಥರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾನೆ. ಇದು ಶಾಂಪಲ್ಲು, ಇನ್ನು ಹೋಗ್ತಾ ಹೋಗ್ತಾ ಏನೇನು ಆಚೆ ಬರ್ತಾವೋ ಸತ್ಯಗಳು ಮಲೆಮಹದೇಶ್ವರ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆ ಛಾಯಾ ಒಬ್ಬಳೆ ಸಿಕ್ಕಳು ಅಂತೇಳಿ ಅವಳು ದುಡ್ಡನ್ನು ಎತ್ಕೊಂಬಂದರು ಇವರು. ಅವಳು ಎವಿಡೆನ್ಸ್ ಇಲ್ಲದೆ ನೀವು ಬಂದಿದ್ರೆ ಸೂರ್ಯ ಅವರು ನಿಮ್ಮ ಮಾತನ್ನು ಕೇಳ್ತಾನೆ ಇರಲಿಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಅದಕ್ಕೆ ನಾವು ಛಾಯಾವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ರೋಹಿಣಿಯರು ಮಾಡಿದ ತಪ್ಪಿಗೆ ನಾವೆಲ್ಲರೂ ಬೈದ್ವಿ, ಸರಿ, ಅತ್ತೆ ಆ ರೀತಿ ಹೊಡಿಬಾರ್ದಾಗಿತ್ತು ಅಂತ ಹೇಳಿ ಶ್ರುತಿ ಹೇಳಿದಾಗ ಮೀನಾ, ಅತ್ತೆ ನಾವು ಆ ಥರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ, ಮೈಕಮ್ಮ ಅವಳು ಪೌಡ್ರಮ್ಮ ಸಾಮಾನ್ಯದವಳು ಅಲ್ಲ, ವಿಷಕನ್ಯೆ ಅವಳು, ಕರ್ಕೋಟಕ ವಿಷ ಅವಳು, ನಾಗಲೋಕದಲ್ಲಿ ಇರಬೇಕಾಗಿತ್ತು, ಈ ಬಬ್ರುವಾಹನದಲ್ಲಿ ಬರ್ತಾಳಲ್ಲ ಹುಲಿಚಿ, ಅವಳು ಸೋದರ ಸಂಬಂಧ ಇರಬೇಕು ಇವಳು ಅಂತ ಹೇಳಿದಾಗ ಶ್ರುತಿ, ಓಹೋ ಹೀಗೆ ಎಲ್ಲದಕ್ಕೂ ಕೈ ಎತ್ಕೊಂಡು ಬರೋದಕ್ಕೆ ನಿಮ್ಮಮ್ಮನಿಂದನೇ ಕಲ್ತಿದ್ದೇನಾ ನೀವು ಅಂತ ಹೇಳಿದಾಗ, ಸುಮ್ಮನೆ ಇರಮ್ಮ, ನಾನು ನಮ್ಮಪ್ಪನ ಥರ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ರವಿ, ಅಪ್ಪ ಜೋರಾಗಿ ಮಾತಾಡೋಕ್ಕೆ ಇದು ಮಾಡ್ತಾರೆ, ನೀನು ಅಂತ ಹೇಳಿದಾಗ, ಹೌದು ಮನೋಜಿಗೆ ಯಾಕೆ ಹೊಡಿಲಿಲ್ಲ ಶಾಂತಿಯವರು ಅಂತೇಳಿ ಕೇಳಿದಾಗ, ಅವ್ರೇನಾದರೂ ಅವನಿಗೆ ಹೊಡೆದಿದ್ರೆ ನಾನು ಚೌಡಮ್ಮನ ಗುಡಿ ಹತ್ರ ದೊಡ್ಡ ಕಟೌಟ್ ಹಾಕಿಬಿಡ್ತಿದ್ದೆ ವಿಷಲ್ ಹಾಕಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತು ಮನೋಜನ ಬಗ್ಗೆ ಎಲ್ಲರೂ ಕೀಳಾಗಿ ಮಾತಾಡ್ತಾರೆ. ಅವನೊಬ್ಬ ಅಪ್ರಯೋಜಕ, ಅಲ್ಲಿಗೆ ಬಂದಿದ್ದ ಛಾಯನೂ ಹೇಳೋದ್ಲು, ರೋಹಿಣಿನೂ ಹಾಗೆ ಅಂತ ಹೇಳಿದರು, ಅದಕ್ಕೋಸ್ಕರ ದುಡ್ಡು ಬೆಳೆಸ್ಕೊಂಡೆ ಅಂತ ಹೇಳಿದರು. ಎಲ್ಲ ಆದ್ರೂ ಅವನ ಹೆಂಡತಿನ ಹೇಗೆ ಬಿಟ್ಕೊಟ್ಟ, ಹೊಡಿತಾ ಇರಬೇಕಾದ್ರೆ ಹೇಗೆ ನೋಡ್ಕೊಂಡು ನಿಂತ್ಕೊಂಡಿದ್ದ ಅಂತ ಹೇಳಿ ಎಲ್ಲರೂ ಮಾತಾಡಿ ನಗೆಯಾಡ್ತಾರೆ. ಮನೋಜ್ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ಹತ್ರ ಹೋಗ್ತಾರೆ. ರೋಹಿಣಿ ಅಂತ ಹೇಳಿ ಅಂದಾಗ, ಮಾತಾಡಬೇಡಿ ನೀವು, ನಾವು ನಿಮ್ಮಮ್ಮ ಹೊಡಿತಿರ್ಬೇಕಾದ್ರೆ ಒಂದು ಮಾತಾದರೂ ತಡೆದ್ರೆ ನೀವು ಮೀನಾ ಬಂದು ತಡಿಬೇಕಿತ್ತ ಅಂತ ಹೇಳಿ ರೋಹಿಣಿ ಕಿರಿಚಾಡ್ತಾಳೆ. ಅಯ್ಯೋ ನಿಂದು ತಪ್ಪಿದೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಇವರು ಅಷ್ಟು ಹೊಡಿಬೇಕಾದ್ರೆ ಅತ್ತೆ ಬಿದಿರುಗೊಮ್ಮೆ ಥರ ನೋಡ್ಕೊಂಡು ನಿಂತಿದ್ರಿ, ನಾಚಿಕೆ ಆಗಬೇಕು ನಿಮಗೆ ಅಂತೇಳಿ ರೋಹಿಣಿ ಹೇಳ್ತಾಳೆ. ರೀ, ನಾನು ನಿಮ್ಮ ಹೆಂಡತಿ, ನಿಮಗೋಸ್ಕರ ಕಷ್ಟಪಟ್ಟೆ, ಆ ಮೀನನ್ ಥರ ನಾನು ದೇವ್ರ ಮುಂದೆ ನಿಂತು ನನ್ನ ಗಂಡಗೆ ಒಳ್ಳೇದು ಮಾಡು ಅಂತ ಕೇಳಲಿಲ್ಲ, ಅದ್ರ ಬದಲಾಗಿ ನಿಮಗೆ ಹೆಲ್ಪ್ ಮಾಡಿದೆ. ನೀವು ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕೆ ನಾನೇ ಕಾರಣ ರೀ. ನೀವು ನಮ್ಮ ಮದುವೆಗಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರಿ, ಅಷ್ಟು ಅಲ್ಲದೆ ಮದುವೆ ಆದಮೇಲೆ ಏನು ಕೆಲಸ ಮಾಡ್ತಿದ್ರಿ, ಒಂದು ಸಲ ಏನಾದರೂ ಒಂದು ಕಪ್ ತಂದು ಕೊಟ್ಟಿದ್ದೀರಾ, ಒಂದು ದುಡ್ದಿಷ್ಟು ಸಂಪಾದನೆ ಅಂತ ಹೇಳಿದ್ದೀರಾ ಅಂತೇಳಿ ಹಿಂದಿನದೆಲ್ಲ ಕಿದುಕ್ತಾಳೆ. ಆವಾಗ ಮನೋಜ, ನಾನು 5 ಡಿಗ್ರಿ, ನನಗೆ ಅವಮಾನ ಮಾಡ್ತಿದ್ದೀಯಾ ನೀನು, ಗ್ರೇಟ್ ಮನೋಜ್ ಕುಮಾರ್, ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ, ಬಿಸ್ನೆಸ್ ಮ್ಯಾನ್ ಮಾಡಿದ್ದೆ ನಾನು, ಕತ್ತೆ ನೋಟ್ ಪುಸ್ತಕನ ಆಗೋ ತಿಂದಿರುತ್ತೆ, ಅದು ಇಂಜಿನಿಯರ್ ಪುಸ್ತಕ ಆಗಿರುತ್ತೆ, ಹಾಗಂತ ಹೇಳಿ ಅದು ಇಂಜಿನಿಯರ್ ಅಂತೇಳಿ ಅಂದರೆ ಹೆಂಗಿರುತ್ತೆ ಅಂತ ಹೇಳಿದಾಗ ಅವನು, ಅಂದರೆ ನಾನು ಕತ್ತೆನ ಬುಕ್ಸ್ ತಿಂದಿರೋ ಕಥೆನ ಅಂತ ಹೇಳಿ ಅಂದಾಗ, ಹೌದು ರೀ, ನಿಮ್ಮ ಯೋಗ್ಯತೆಗೆ ಅಂತ ಹೇಳಿ ರೋಹಿಣಿ ಬೈತಾಳೆ. ನಿಮ್ಮ ಹೆಸರು ಕೆಳಗಿರೋ 5 ಡಿಗ್ರಿ ಅಷ್ಟೇ, ಅದು ಉಪಯೋಗಕ್ಕೆ ಬಾರದೇ ಇರೋದು, ಅದನ್ನು ಬಿಟ್ಟು ನೀವು ಒಳ್ಳೆಯವರು ಅಂತ ಅನಿಸ್ಕೊಂಡಿರೋದು ನನ್ನಿಂದ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹಾಗೆ ನನಗೆ ಯಾರೂ ಇಲ್ಲ, ಇದ್ದು ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೊರಟೋಗ್ತಾಳೆ. ಮನೋಜ ಬಂದು ಅದನ್ನು ಅವರಮ್ಮನ ಹತ್ರ ಹೇಳ್ತಾನೆ. ಹೌದಾ, ವ್ಯಾನಿಟಿ ಬ್ಯಾಗ್ ತೊಗೊಂಡು ಹೋದರೆ ಹೋಗಲಿ ಬಿಡು, ಬಟ್ಟೆ ಏನು ಇದಿಲ್ವಲ್ಲ, ಇಲ್ಲೆಲ್ಲ ಬ್ಯೂಟಿ ಪಾರ್ಲರ್ ಹೋಗಿರ್ತಾಳೆ ಬರ್ತಾಳೆ ಅಂತೇಳಿ ಶಾಂತಿ ಸಿಟ್ಟಿಂದ ಮಾತಾಡ್ತಾಳೆ. ಹಾಗೆ ಅವಳಿಗೆ ಫೋನೆಲ್ಲ ಮಾಡಬೇಡ, ಮತ್ತು ಬಾಬಾ ಅಂತೇಳಿ ಕರಿಬೇಡ, ಅವಳಿಗೆ ತುಂಬ ಸೊಕ್ಕಿದೆ ಅಂತ ಹೇಳಿ ಮನೋಜನ್ ಕೂಡ ಸೆಟ್ ಮಾಡಿ ಹೇಳ್ತಾಳೆ. ಶಾಂತಿ ಅಷ್ಟಾದ್ರೂ ಮನೋಜನ್ನು ಬಿಟ್ಕೊಡಲ್ಲ.
ಮತ್ತು ಅವನು ತಪ್ಪು ಮಾಡಿಲ್ಲ, ಯಾವ ತಪ್ಪನ್ನು ಮಾಡಿಲ್ಲ, ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ಆ ಚಿನ್ಮಿಣಿನೇ. ನಾನು ಸೊಸೆ ಅಂತೇಳಿ ತಲೆ ಮೇಲೆ ಕುಂದಿರಿಸ್ಕೊಂಡೆ, ಅವಳು ತೊಪ್ಪೆ ಇಟ್ಬಿಟ್ಲು, ಪ್ರಾರಬ್ಧ ಅಂತ ಹೇಳಿ ಬೈತಿರ್ತಾಳೆ. ರಂಗನಾಥ ಅವಾಗ ಕೂರಿಸ್ಕೊಂಡಿದ್ದು ನೀನು ತಪ್ಪು ಕಣೆ, ಅದಕ್ಕೆ ತಲೆ ಯಾವುದು ಬಾಲ ಯಾವುದು ಅಂತ ಗೊತ್ತಿಲ್ಲವಲ್ಲ ಅಂದಾಗ, ಅದಕ್ಕೆ ಇವತ್ತು ಸರಿಯಾಗಿ ಅವಳಿಗೆ ಬಾರಿಸಿದ್ದು ಆ ಮಹಾಕಾಳಿಗೆ ಮೀನಾ ಬಂದು ತಡಿಲಿಲ್ಲ ಅಂದರೆ ಅವಳು ಕೈ ಕಾಲು ಮುರಿತಾ ಇದ್ದೆ ಅಂತ ಹೇಳಿದಾಗ, ರಂಗನಾಥ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ತಂದು ಇಲ್ಲಿ ಹೊಡೆಯೋಕ್ಕಲ್ಲ ಕಣೆ ಅಂತ ಹೇಳಿ ಹೇಳ್ತಾನೆ. ಆವಾಗ ಶಾಂತಿ ರಂಗನಾಥ್ ಮೇಲೆ ಕಿರ್ಚಾಡ್ತಾಳೆ. ರೋಹಿಣಿ ಅವರಮ್ಮನ ಮನೆಗೆ ಹೋಗಿರ್ತಾಳೆ. ಅವ್ರ ಅಮ್ಮನ ಹತ್ರ ಎಲ್ಲ ವಿಷಯ ಹೇಳಿ ಅಳ್ತಿರ್ತಾಳೆ. ಆವಾಗ ಅವರಮ್ಮ ಹೇಳಿದರೆ ಕೋಪ ಮಾಡ್ಕೊತೀಯ, ಹೇಳದೇ ಇದ್ದರೆ ನೊಂದ್ಕೊತೀಯ, ಏನು ಮಾಡಲಮ್ಮ ನಾನು ಅಂದಾಗ, ಯಾರೇನು ಮಾಡೋಕ್ಕಾಗಲ್ಲ ಅಮ್ಮ, ನಾನು ಹೆಣ್ಣು, ಅದಕ್ಕೆ ನನಗೆ ಇಷ್ಟೆಲ್ಲ ಸಮಸ್ಯೆ, ಗಂಡು ಏನು ಬೇಕಾದರೂ ಮಾಡ್ಬೋದು, ಆದರೆ ಹೆಣ್ಣು, ನನ್ನ ಜೀವನನೇ ಕುಸಿದೋಗಿತ್ತಲ್ಲಮ್ಮ, ನಾನು ಅದನ್ನು ಹೇಗೆ ಮಾಡ್ಕೊಂಡಿದ್ದೀನಿ ಗೊತ್ತಾ, ಎಷ್ಟು ಸೆಣಸಾಡಿದ್ದೀನಿ ಗೊತ್ತಾ ಅಂತ ಹೇಳಿ ತನ್ನ ಜರ್ನಿ ಎಲ್ಲ ಅವ್ರ ಅಮ್ಮನ ಹತ್ರ ಹೇಳ್ಕೊಳ್ತಾಳೆ. ಅವ್ರ ಅಮ್ಮ ಬುದ್ಧಿ ಮಾತು ಹೇಳಿ, ನೀನು ಅವ್ರನ್ನ ಎದುರು ಹಾಕ್ಕೋಬೇಡ, ದ್ವೇಷ ಮಾಡ್ತಾ ಹೋದರೆ ಇನ್ನೂ ದ್ವೇಷ ಹೆಚ್ಚಾಗುತ್ತೆ, ಅವರನ್ನು ಪ್ರೀತಿಯಿಂದ ಪಳಗಿಸ್ಕೊ ಅಂತ ಹೇಳಿ, ಇಲ್ಲೇ ಇರಬೇಡ ಹೋಗು ಅಂತೇಳಿ ಕಳಿಸ್ತಾಳೆ ಗಂಡನ ಮನೆಗೆ. ಆವಾಗ ಮೀನಾ ಮತ್ತು ಶ್ರುತಿ ಡೈನಿಂಗ್ ಟೇಬಲ್ ಹೇಳ್ತಾ ಕೂತ್ಕೊಂಡು ರೀಲ್ಸ್ ನೋಡ್ತಿರ್ತಾರೆ. ಶಾಂತಿ ಅಲ್ಲಿಗೆ ಬಂದು ನಿಂತ್ಕೊಂಡು ಬೈತಿರ್ತಾಳೆ. ಆವಾಗ ರೋಹಿಣಿ ಅಲ್ಲಿಗೆ ಬರ್ತಾಳೆ, ಅದನ್ನು ನೋಡಿರಲ್ಲ. ಆಮೇಲೆ ನೋಡಿ ಮೀನಾಗೆ ಟೀ ಮಾಡ್ಕೊಂಬ, ತಲೆನೋವು ಮತ್ತೆ ಬಂತು ಅಂತ ಹೇಳಿ ಹೇಳ್ತಾಳೆ. ಆವಾಗ ರೋಹಿಣಿ ಸುಮ್ಮನೆ ರೂಮ್ ಒಳಗೆ ಹೋಗ್ತಾಳೆ. ಶಾಂತಿ ಮೀನಾಗೆ ಕಾಫಿನ ರೂಮ್ಗೆ ತಂದು ಬಡಿ ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ. ಆವಾಗ ರೋಹಿಣಿ ಅತ್ತೆ ಅಂತ ಹೇಳಿ ಹೋಗ್ತಾಳೆ. ಯಾಕೆ ಮತ್ತೆ ನಾಟಕ ಮಾಡೋಕ್ಕೆ ಬಂದೆ ಸುರ್ಬಣಕ್ಕೆ ಅಂದಾಗ, ಅತ್ತೆ ಸುಮ್ಮನೆ ನನಗೆ ಬೈಬೇಡಿ, ಆ ಸೂರ್ಯ ಅವ್ರ ಮಾತು ಕೇಳಿ ನನಗೆ ಮೋಸ್ಕಾತಿ ಅಂತ ಅನ್ಬೇಡಿ, ನಾನು ತಪ್ಪು ಮಾಡಿದೆ ನಿಜ, ಆದರೆ ಆ ಒಂದು ದುಡ್ಡಿಂದ ನಾವು ಒಂದು ಹೇರ್ ಕ್ಲಿಪ್ ಕೂಡ ತೊಗೊಂಡಿಲ್ಲ ಗೊತ್ತಾ ಅತ್ತೆ, ಅದನ್ನೆಲ್ಲ ಮನೋಜನ್ಗೆ ಒಳ್ಳೆತಕ್ಕಾಗಿ ಬಿಸ್ನೆಸ್ಗಾಗಿ ಉಪಯೋಗಿಸಿದೆ ಅಂತ ಹೇಳಿ ಹೇಳ್ತಾಳೆ. ಆವಾಗ ಶಾಂತಿ ಇನ್ನಷ್ಟು ಕೋಪ ಮಾಡಿಕೊಂಡು, ಅದು ನನ್ನ ಗಂಡ 30 ವರ್ಷಕ್ಕೆ ಕಷ್ಟಪಟ್ಟು ದುಡ್ದಿರೋದು, ನನಗೆ ತಂದು ಕೊಡಬೇಕಾಗಿತ್ತು ನೀನು ಅಂತ ಹೇಳಿದಾಗ ರೋಹಿಣಿ ಮತ್ತೆ ಸಮಜಾಯಿಸಿ ಕೊಡ್ತಾಳೆ. ಆವಾಗ ಶಾಂತಿಗೆ ಕೋಪ ನೆತ್ತಿಗೆ ಇರುತ್ತೆ. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ನೀನು, ಇಲ್ಲೇ ಇದ್ದರೆ ನಿನ್ನ ಕತ್ತಿ ಸಾಯಿಸ್ಬಿಡ್ತೀನಿ ಹೋಗು ಅಂತ ಹೇಳಿ ಕಳಿಸ್ತಾಳೆ. ರೋಹಿಣಿ ರೂಮ್ಗೆ ಹೋದಾಗ ಶ್ರುತಿಯವರಮ್ಮ ಸುಶೀಲಾ ಫೋನ್ ಮಾಡ್ತಾರೆ. ಏನು ರೋಹಿಣಿ, ನೀನು ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ನೀನು ಈ ಥರ ಮಾಡಿದೆಲ್ಲ, ದುಡ್ಡು ಕಳ್ತನ ಮಾಡೋ ಅವಶ್ಯಕತೆ ನಿನಗೆ ಇತ್ತು, ಕೇಳಿದರೆ ನಾನು ಕೊಡ್ತಿದ್ದೆಲ್ಲ ಅಂತ ಹೇಳಿದಾಗ, ನಮ್ಮನೆ ವಿಷಯ ನಿಂಗೆ ಯಾರು ಹೇಳಿದ್ದು, ಇನ್ನು ಅಂತ 1 ಗಂಟೆ ಆಗಿಲ್ಲ ಜಗಳ ಆಗಿ, ಇದನ್ನೆಲ್ಲ ಯಾರು ಹೇಳಿದ್ದು ನಿಮಗೆ ಅಂತ ಹೇಳಿ ಬೈದು ಫೋನ್ ಕಟ್ ಮಾಡ್ತಾಳೆ. ಆವಾಗ ಹೊರಗೆ ಬರ್ತಾಳೆ ಶ್ರುತಿಯವ್ರಿಗೆ ಬೈಬೇಕು ಅಂತ ಹೇಳಿ. ಆವಾಗ ಶಾಂತಿ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಏನು ನೀನು ನಮ್ಮ ಬೀಗರಿಗೆ ಯಾಕೆ ಹಂಗೆ ಫೋನಲ್ಲಿ ಮಾತಾಡಿದೆ, ನೀನು ಮಾಡಿದ ತಪ್ಪು ಅಂತ ಹೇಳಿದಾಗ, ಅತ್ತೆ ಅವ್ರು ನನಗೆ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ರು ಅಂತ ಹೇಳಿ ರೋಹಿಣಿ ಹೇಳಿದಾಗ, ಅವರು ನಮ್ಮ ಸಂಬಂಧಿಕರು, ನಮ್ಮ ಬೀಗರು, ಅವ್ರು ಏನಂದ್ರು ನೀವು ಅನ್ಸ್ಕೋಬೇಕು ಅಂತ ಹೇಳ್ತಾಳೆ. ಆವಾಗ ಮತ್ತೆ ಸುಮ್ಮನಾಗಿ ರೋಹಿಣಿ ಶ್ರುತಿ ಹತ್ರ ಬಂದು, ಶ್ರುತಿ ಹತ್ರ ನನ್ನ ವಿಷಯಕ್ಕೆ ಯಾಕೆ ಬರ್ತೀರಾ ನೀವು, ನಿಮ್ಮಮ್ಮ ಹತ್ರ ಯಾಕೆ ಹೇಳಿದಿ ಅಂತ ಹೇಳಿ ಶ್ರುತಿ ಮೇಲೆ ಜೋರು ಮಾಡ್ತಾಳೆ. ಕ್ಯಾಶುವಲ್ ಆಗಿ ನಮ್ಮಮ್ಮ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ದೆ, ಆವಾಗ ಹೇಳಿದೆ ಅಂದಾಗ, ನಾನು ನಿಮ್ಮನೆ ವಿಷಯ ಎಲ್ಲ ಮಾತಾಡ್ತೇನಾ ಅಂತ ಹೇಳಿದಾಗ, ಅಯ್ಯೋ ನಿಂಗೆ ಮಾತಾಡೋಕ್ಕಾದ್ರೂ ಯಾರಿದ್ದಾರೆ, ನಿಮ್ಮಪ್ಪ ಜೈಲಲ್ಲಿದ್ದಾರಲ್ಲ ಅಂತ ಹೇಳಿ ಶ್ರುತಿ ಮಾತಾಡ್ತಾಳೆ. ಒಬ್ರಿಗೊಬ್ರು ಮಾತು ಬೆಳೆಯುತ್ತೆ. ಮೀನಾ ಮಧ್ಯೆ ಬಂದು ರೋಹಿಣಿಯವರೇ ಸಮಾಧಾನ ಮಾಡ್ಕೊಳ್ಳಿ, ಶ್ರುತಿ ಸುಮ್ಮನಿರು ಅಂತ ಹೇಳಿ ಹೇಳ್ತಾಳೆ. ಆವಾಗ ಅಂದರೆ ನೀನು ನಿಮ್ಮಮ್ಮನ ಹತ್ರ ಎಲ್ಲ ವಿಷಯ ಹೇಳಿದೀಯಾ ಅಂತ ಹೇಳಿದಾಗ, ನಮ್ಮನೆಯವರು ನಿಂಗೆ ಯಾವ ಕಾರಣಕ್ಕೂ ಕಾಲ್ ಮಾಡಲ್ಲ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾಗೆ ಶ್ರುತಿಗೂ ಮತ್ತು ರೋಹಿಣಿಗೂ ತುಂಬ ಜಗಳ ಆಗುತ್ತೆ. ಹಾಗೂ ಹೀಗೋ ಮಾಡಿ ಮೀನಾ ಶ್ರುತಿ ಮತ್ತು ರೋಹಿಣಿನ ಸಪ್ರೇಟ್ ಮಾಡಿ ಜಗಳನ ನಿಲ್ಲಿಸ್ತಾಳೆ. ಶ್ರುತಿ ಅವ್ರನ್ನ ನೋಡಿ ಮೀನಾ ಶಾಕ್ ಆಗ್ತಾಳೆ. ಏನು ಚೋಟ್ ಮೆಣ್ಸಿಕೋ ಅಷ್ಟಿದೆಯಾ, ಇಷ್ಟು ಜೋರಾಗಿ ಮಾತಾಡ್ತೀಯಲ್ಲ, ಮೊದಲು ನೀರು ಕುಡಿ ನೀನು ಅಂತ ಹೇಳಿ ಹಾಟ್ ವಾಟರ್ ಕೊಡ್ತಾಳೆ. ಬೇಡ ನಿಂಗೆ ತಣ್ಣೀರೇ ಕುಡಿ ಅಂತ ಹೇಳಿ ತಣ್ಣೀರು ಕೊಡ್ತಾಳೆ. ಇಷ್ಟೆಲ್ಲ ಆದಮೇಲೆ ರೋಹಿಣಿ ಯಾವ ನಿರ್ಧಾರ ತಗೋತಾಳೆ, ಮತ್ತು ಬದಲಾಗ್ತಾಳ, ಒಳ್ಳೆ ಮನುಷ್ಯಳಾಗಿ ಬದುಕ್ತಾಳ, ಮತ್ತು ಪಿತೂರಿ ಮಾಡ್ತಾಳ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್